ವಿಷಕಂಡ ಇಷ್ಟೊತ್ತಿಗೆ ಬರಬಹುದಿತ್ತಲ್ಲ, ಯಾಕೆ ಗೊತ್ತಿಲ್ಲ, ಯಾಕೆ ಬೇಕಾಯ್ತು? ನಮಸ್ಕಾರ ಶ್ರೀಮಂತ. ನಮಸ್ಕಾರ. ಏನೋ ವಿಷಕಂಡ, 4 ದಿನವೆಲ್ಲ ನೋಡ್ತಾ ಇದ್ದೇನೆ, ಇಲ್ಲಿ ಸುಳಿವೇ ಇಲ್ಲ. ಎಲ್ಲಿಗೆ ಹೋಗಿದೆ? ಅಂದಾಜು ಅದೇ ಹೇಳಿದ್ನಲ್ಲ, ಅಮೆರಿಕದಲ್ಲಿ ನನ್ನ ತಂಗಿ ಓದ್ತಾ ಇದ್ದಾಳೆ, MBBS ಮಾಡ್ತಿದ್ದಲ್ಲ, ಊರಿಗೆ ಬಂದಿದ್ದಾಳೆ. ಇವಾಗ ನನ್ನ ತಂಗಿ ಬೇಕಾದ. ನಮಸ್ಕಾರಪ್ಪ. ಮುಂದೆ ಏನ್ ಮಾಡ್ಬೇಕಿದ್ದೀಯಾ? ಡಾಕ್ಟರ್ ಓದ್ಕೊಂಡಿದ್ದೀನಿ. ಇದೇ ಊರಲ್ಲಿ ಒಂದು ಆಸ್ಪತ್ರೆಯನ್ನ ಕಟ್ಟಿಸಿ ಬಡವರಿಗೆ ಬಲ್ಲಿದರಿಗೆ ಎಲ್ಲರೂ ಕೂಡ ಆರೋಗ್ಯ ಸಿಗ್ಬೇಕೆಂಬುದೇ ನನ್ನ ಆಸೆ ಆಗಿದೆ ಸರ್. ಏನಪ್ಪ ಹುಚ್ಚು ಕಲ್ಪನೆ? ಇಂಥ ಹಳ್ಳಿಯಲ್ಲಿ ದೊಡ್ಡ ದೊಡ್ಡ ದವಾಖಾನೆ ಕಟ್ಟಬೇಕು ಅಂತಂದ್ರೆ ಕೋಟಿ ಕೋಟಿ ಗಟ್ಟಲೆ ಹಣ ಬೇಕಾಗಿದೆ. ಮೇಲಾಗಿ ಇಲ್ಲಿ ದವಾಖಾನೆ ಕಟ್ಟುವ ಬದಲು ಬೆಂಗಳೂರಿನಂತ ಸಿಲಿಕಾನ್ ಸಿಟಿಯಲ್ಲಿ ದವಾಖಾನೆ ಕಟ್ಟಿದ್ರೆ ಕೈ ತುಂಬ ಹಣನೂ ಬರ್ಬೋದು. ನೋಡು, ನೀವು ಕಟ್ಟಬೇಕು ಅನ್ನೋ ಉದ್ದೇಶ ನಿನಗಿದ್ರೆ ನಾನು ನಿಮಗೆ ಬೇಕಾದ ಸಹಾಯ ಮಾಡ್ತೀನಿ. ಅಷ್ಟೇ ಅಲ್ಲ, ಪೊಲಿಟಿಕಲ್ ಪವರ್ ಕೂಡ ನಾನು ನಿಮಗೆ ಒದಗಿಸ್ತೀನಿ, ಆಯ್ತಾ? ಪೊಲಿಟಿಕಲ್ ಪವರ್ ಏನ್ ಹೇಳ್ತೀರಾ ಸರ್ ನೀವು? ಪೊಲಿಟಿಕಲ್ ಪವರ್ ಬೇಕಾಗಿರೋದು ಸರ್ಕಾರಿ ನೌಕರನ ವರ್ಗಾವಣೆ ಮಾಡಿಸೋದಕ್ಕೆ, ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟರಿನ ಕಟ್ಟಿಸಿ ಲಂಚ ಹೊಡೆಯೋದಕ್ಕೆ, ಮೇಲಾಗಿ ಬೇಕಾದಂತ ಕಳ್ಳ ಸಾಧನೆ ಮಾಡೋದಕ್ಕೆ ಪೊಲಿಟಿಕಲ್ ಪವರ್ ಅವಶ್ಯವಾಗಿ ಬೇಕೇ ಬೇಕು. ಆದ್ರೆ ಬಡವರಿಗೋಸ್ಕರ ಒಂದು ಧರ್ಮದ ಆಸ್ಪತ್ರೆ ಕಟ್ಟಿಸಿ ಅಲ್ಲಿ ರೋಗಿಗಳ ಸೇವೆ ಮಾಡೋದಕ್ಕೆ ಅಯ್ಯೋ ಪೊಲಿಟಿಕಲ್ ಪವರ್ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಹೇಳ್ತೀರಾ ಸರ್? ನಿನ್ನ ಇಚ್ಛೆ ಅಂತೆ ಆಗ್ಲಿ. ಸಾಕಾದ್ರೆ ನನ್ನ ತಂಗಿ ಆಸ್ಪತ್ರೆ ಕಟ್ಟಲಿಕ್ಕೆ ನಿಮ್ಗೆ ಸಹಾಯ ಬೇಕೇ ಬೇಕು. ಅದಾಗಿರ್ಲಿ, ಮುಂದಿನ ಶುಕ್ರವಾರ ನನ್ನ ತಂಗಿಯ ಬರ್ತಡೇ ಇದೆ, ನೀವು ಹುಷಾರ್ ಬರ್ಬೇಕಾಯ್ತಾ? ಖಂಡಿತವಾಗಿ ಬಂದೇ ಬರ್ತೇನೆ. ಆಯ್ತು ವಿಷಯ, ಖಂಡಿತವಾಗಿ ಬರ್ತೇನೆ. ರೇಖಾ, ನಮ್ಮ ಸಾಹುಕಾರರು ನಿನ್ನ ಆಸ್ಪತ್ರೆಗೆ ಸಹಾಯ ಮಾಡೇ ಬರ್ತಾರೆ. ನಾವೇನು ಹೊರಡೋಣ? ಹುಡುಗಿಯನ್ನು ತುಂಬಾ ಲಕ್ಷಣವಾಗಿದೆ. ಮೇಲಾಗಿ ವಿದ್ಯಾವಂತ. ನನ್ನ ಮಗನಿಗೆ ಇವನನ್ನೇ ಮದುವೆ ಮಾಡಿಸುವುದು ಒಳ್ಳೆಯದು. ಹೇಗೋ ನನ್ನ ಮಗ ಸಾಗರ್ ಮನೆಗೆ ಬಂದಿದ್ದಾನೆ. ಅಷ್ಟೇ ನೋಡೋಣ. ಏನ್ ಹೇಳಿ, ತುಂಬಾ ಸಂತೋಷದಲ್ಲಿದ್ದಂತೆ ತೋರ್ತಾ ಇದೆ. ಅಲ್ಲಪ್ಪ, ನಾಳೆ ವಿಷಕಂಠನ ತಂಗಿಯ ಬರ್ತ್ಡೇ ಅಂತೆ. ಅದಕ್ಕಾಗಿ ನಾವು ಅಲ್ಲಿ ಹೋಗ್ಲೇಬೇಕು. ನೋಡು, ನಾನು ಪೇಟೆಗಳಿಗೆ ಹೋಗಿ ಗಿಫ್ಟ್ ಸಾಮಾನು ತರ್ತೀನಿ. ನೀವು ಹೋಗಿ ಬಟ್ಟೆಗಳನ್ನ ರಾತ್ರಿಗೆ ಹಾಕ್ಬಿಡು, ಆಯ್ತಾ? ಹಾಗೆ ಬರೀಬೇಡ. ಹಾಗೆ ನಾಳೆ ಇನ್ನೂ ಏನೋ ಕುತಂತ್ರನ ಎಬ್ಬಿಸುವ ಕಾಣ್ತಾ ಇದೆ. ಅದೇನೇ ಇರ್ಲಿ, ಇವತ್ತು ನನ್ನ ಮನಸ್ಸು ಯಾಕೋ ಕನಸಿನ ಲೋಕದಂತ ಸಾಕ್ತಾ ಇದೆಯಲ್ಲ. ಯಾಕೆ ಹೀಗೆ? ಅಂದು ನನ್ನ ಸ್ನೇಹಿತನ ತಂಗಿಯನ್ನ ನಾನು ಅವ್ರ ಮನೆಗೆ ಹೋದಾಗ ಕಂಡೆ. ಅದೇ ರೂಪ, ಅದೇ ಲಾವಣ್ಯ, ಅದೇ ಒಲಪು, ಯಾರ ಅದೇ ಭಾವನೆ ಇವತ್ತು ನನ್ನನ್ನ ಕನಸಿನ ಲೋಕದತ್ತ ನನ್ನ ತಳ್ತಾ ಇದೆಯಲ್ಲ.